ವರೆಸ್ಟ್ ಸ್ಕೈ ವೀಲ್ ವಂಡರ್ಲಾದಲ್ಲಿ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇಲ್ಲೆಲ್ಲೋ ಫ್ರೀ ಫುಡ್ ಕೊಡ್ತಾರಂತೆ, ಅದಕ್ಕೆ ಹೋಗ್ತಾ ಇದೀವಿ ನೋಡ್ಕೊಂಬರಕ್ಕೆ. ಈ ಶಾಚ್ಗೆ 350 ಅಂತೆ ನೋಡಿ. ಇದಕ್ಕಂತ ಇನ್ನ ಗೊತ್ತಿಲ್ಲ, ಡಿಸೈಡ್ ಮಾಡಿಲ್ಲ. ಬಟ್ ಈಗ ಸದ್ಯಕ್ಕೆ ಯೋಚನೆ ಮಾಡ್ತಾ ಇದಾರೆ ಎಲ್ರು ಯಾವ ಗೇಮ್ಗೆ ಹೋಗ್ಬೇಕು ಅನ್ನೋದು. ಸೊ ನೋಡೋಣ ಯಾವ ಗೇಮ್ಗೆ ಹೋಗ್ತೀವಿ ಅನ್ನೋದು. ಸೊ ಹೇಳ್ತೀನಿ, ಹಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ. ಇಲ್ಲಿಂದ ಕಾಣಿಸುತ್ತೆ ನೋಡಿ ವಂಡರ್ಲಾ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ. ನೆಕ್ಸ್ಟ್ ಯಾವ್ದೋ ಇನ್ನೊಂದ್ ಸ್ಪೈಡರ್ ಹೋಗ್ತಾ ಇದೀವಿ. ಇನ್ನೊಂದ್ ಗೇಮ್ ಮಸ್ತ್ ಇದೆ, ಅದನ್ನು ಆಡ್ಬೇಕು. ಮತ್ತೆ ಇದ್ಯಾವ್ದೋ ಸ್ಪೈಡರ್ ಅಪ್ಪ, ನೋಡಕ್ ಮಸ್ತ್ ಆಗಿದೆ. ಆಡ್ಬೇಕು ಒಂದ್ಸಲ, ಟ್ರೈ ಮಾಡ್ಬೇಕು ಇದನ್ನ. ಸೀರಿಯಸ್ಲಿ ಮಸ್ತ್ ಆಗಿತ್ತು ಇದಂತೂ. 360 ಡಿಗ್ರಿ ರೊಟೇಷನ್, ನೈಸ್, ಒನ್ ಆಫ್ ದ ನೈಸ್ ಒನ್. ಮಸ್ತ್ ಆಗಿತ್ತು ಸೀರಿಯಸ್ಲಿ ಇದಂತೂ. ನಂಗಂತೂ ಹೆವಿ ಖುಷಿ ಆಯ್ತು. ಬಿಸಿಲಂತೂ ನನ್ ಫೇಸ್ ಅಂತೂ ಕರ್ರಗಾಗುತ್ತಪ್ಪ ನೋಡ್ರಿ. ಪೂರ್ತಿ ಫೇಸ್ ಅಂತೂ ಆಯ್ಲಿ ಹಾಕ್ಬಿಟ್ಟಿದೆ. ಈಗ ನೀಟಾಗಿ ಫೇಸ್ ವಾಶ್ ಅದು ಇದು ಮಾಡ್ಕೋಬೇಕೀಗ. ಫಸ್ಟ್ ಹೋಗ್ಬಿಟ್ಟು ಅಷ್ಟೊಂದೇನೋ ಹಚ್ಚಲ್ಲ ನನ್ ಫೇಸ್ಗೆ, ಬಟ್ ಆದ್ರೂ ಫೇಸ್ ವಾಶ್ ಹಚ್ಕೊಳ್ಲೇಬೇಕು. ಈಗ ಹೋಗ್ಬಿಟ್ಟು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನ ಯೂಸ್ ಮಾಡ್ಬೇಕು. ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇದೀವಿ. ಅವ್ರೆಲ್ಲ ಹೋಗ್ತಾರೋ ಅಲ್ಲಿ ಫಾಲೋ ಮಾಡ್ತಾ ಇದೀವಿ. ಸೊ ಮೇ ಬಿ ಯಾವ್ದೋ ಒಂದ್ ಗೇಮ್ಗೆ ಹೋಗ್ತಾ ಇದಾರೆ, ಯಾವ್ದೋ ಅನ್ನೋದು ಗೊತ್ತಿಲ್ಲ. ಇದ್ ನೋಡಿದ್ರೆ ಹಿಂಗದೆ. ಸೊ ನೋಡ್ಬೇಕು. ನೆಕ್ಸ್ಟ್ ಹೋಗ್ತಾ ಇರೋದು ನೋಡ್ಬೇಕು ಹೆಂಗಿರುತ್ತೆ ಅನ್ನೋದು. ಈಗ ಬಹಳ ವರ್ಷಗಳಾಯ್ತು ನಮ್ ಜಾತ್ರೆ ಎಲ್ಲ ಆಡ್ತಾ ಇದ್ದಿದ್ದು, ಅದು ಬಿಟ್ರೆ ಮತ್ತೆ ಹೀಗೆ ಆಡ್ತಾ ಇರೋದು. ಸೊ ನೋಡ್ಬೇಕು. ಮಸ್ತಾಗಿತ್ತು, ಬಟ್ ಸೀರಿಯಸ್ಲಿ ಒಳ್ಳೆ ಮಜಾ ಬರ್ತಾ ಇದೆ. ಇಲ್ಲಿ ಮಾಡ್ತಾ ಇದ್ರ ಈಗ ಯಾವ ಗೇಮ್ ಮಾಡ್ತೀವಿ ಅನ್ನೋದು ಇನ್ನ ಏನೋ ಐಡಿಯಾ ಇಲ್ಲ. ಟ್ರೈನ್ ನೋಡ್ತಾ ಇದ್ರೆ ನಂಗೆ ಆಡ್ಬೇಕು ಅನಿಸ್ತಾ ಇದೆ. ಸೊ ನೋಡ್ಬೇಕು ಇನ್ನ ಏನ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಸರ್ ಯಾವ್ದು ಆಡಬೇಕು ಸರ್ ಈಗ ನೆಕ್ಸ್ಟ್? ನಮ್ ಸರ್ ಏನೋ ಡ್ರೈ ಗೇಮ್ಸ್ ಬಗ್ಗೆ, ಇದು ವಾಟರ್ ಗೇಮ್ಸ್ ಬಗ್ಗೆ ಮಾತಾಡ್ತವ್ರೆ. ಸೊ ನೋಡ್ಬೇಕು ಏನ್ ಮಾಡ್ತೀವಿ ಅನ್ನೋದು ಇನ್ನ ಗೊತ್ತಿಲ್ಲ, ನೋಡೋಣ. ಬಟ್ ಅದಂತೂ ಮಸ್ತ್ ಆಗಿತ್ತು, ಒಳ್ಳೆ ಫೀಲ್ ಕೊಡ್ತು. ವಿಡಿಯೋ ಮಾಡಕ್ ಆಗ್ಲಿಲ್ಲ, ನೋಡ್ತೀನಿ ವಿಡಿಯೋ ಏನಾದ್ರು ಇತ್ತು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ಕಳಿಸ್. ನೆಕ್ಸ್ಟ್ ಜಾಯಿಂಟ್ ವೀಲ್ ಹೋಗ್ತಾ ಇದೀವಿ. ಸೊ ಇದಂತೂ ಮಸ್ತ್ ಎಂಜಾಯ್ ಇರುತ್ತೆ, ಸೀರಿಯಸ್ಲಿ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ಸೊ ನೋಡ್ಬೇಕು ಇದು ಯಾವ ತರ ಹೆಂಗ್ ಆಗುತ್ತೆ ಅನ್ನೋದು. ಸೊ ಯಾಕಂದ್ರೆ ಜಾಯಿಂಟ್ ವೀಲ್ ಆಲ್ರೆಡಿ ತುಂಬಾ ವರ್ಷಗಳಾಯ್ತು, ಇವೆಲ್ಲ ನಮ್ ಊರ್ ಜಾತ್ರೆಲ್ಲ ಆಡ್ತಾ ಇದ್ವಿ. ಈಗೆಲ್ಲ ಯಾವ್ದು ಆಡೇ ಇಲ್ಲ. ಸೊ ಆಡ್ಬೇಕು ಒಂದ್ಸಲ, ಅದನ್ನು ತುಂಬಾ ಆಸೆ ಆಡಕ್. ಅದನ್ನ ಒಂಡ್ರದಲ್ಲಿ ಆಕ್ಚುಲಿ ಚಿಕ್ಕವನ್ ಇರ್ಬೇಕಾದ್ರೆ ಒಂದ್ಸಲ ಬಂದಿದ್ದ, ಅವಾಗ ಅನ್ಕೊಂಡಿದ್ದೆ ಅದ್ ಆಡ್ಬೇಕು ಅಂತ. ಬಟ್ ಅವಾಗ ಚಿಕ್ಕವನು ದೊಡ್ಡ ತರ ಕಾಣಿಸ್ತಿತ್ತು. ಈಗ ಒಂದ್ ಸ್ವಲ್ಪ ದೊಡ್ಡವನಾಗಿದ್ದೀನಿ, ಅದ್ ಚಿಕ್ಕ ತರ ಕಾಣಿಸ್ತೈತೆ. ಸೊ ಆಡ್ಬೇಕು ಈ ಸಲ. बच्चा को लेके बैठ के सकते हैं, बट हाइट खत्म होने के बाद तुम्हें बताओ, sit down and do, let's enjoy the view. मुझे जबरदस्ती मैं बता रहा हूँ, मैंने दीवार आ गया। अब इधर वेट भी कर सकते हो अगर नहीं आओगे। वेलकम टू स्काई व्हील। अब इधर वेट कर सकते हो आप। ಇದೇನೋ ಅಂತಾರಲ್ಲಪ್ಪ, ಗ್ಲಾಸ್ ಹತ್ರ ನಿಂತ್ಕೊಂಡು ಅದೊಂದ್ ಸ್ವಲ್ಪ ಬಗ್ಗಿಸ್ತಾರೆ. ನೋಡ್ಬೇಕೀಗ ನೆಕ್ಸ್ಟ್ ಗೇಮ್ ಜಾಯಿಂಟ್ ವೀಲು. ಇದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್ ಕೊಡ್ತೈತೆ ನಂಗೆ, ಈಗ ಆಡ್ಬೇಕು ಅಂತ. ಒಳ್ಳೆ ಮನೆ ತರ ಐತೆ. ಪೂರ್ತಿ ವಂಡರ್ಲಾ ಪೂರ್ತಿ ಕಾಣಿಸ್ತಾ ಇದೆ ಇಲ್ಲಿಂದ ಆಲ್ಮೋಸ್ಟ್. ಸೊ ಮಸ್ತ್ ಆಗಿದೆ ಸೀರಿಯಸ್ಲಿ.
चलो चलो जी जाएगा बोटी कलीजा सब निकल ನೋಡು ಮಜಾ ಎಷ್ಟು ಮೆಚ್ಚಗೆ ಹೋಗ್ತೈತಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಜವಾಗ್ಲೂ ಸ್ಕೈ ವೀಲ್ ಏನಾದ್ರು ರಿವ್ಯೂ ಕೊಡ್ಬೇಕಂದ್ರೆ ನಮ್ ತಾಯಣಗೂ ರಿವ್ಯೂ ಕೊಡಲ್ಲ. ಯಾಕಂದ್ರೆ ವರೆಸ್ಟ್ ಸ್ಕೈ ವೀಲ್ ವಂಡರ್ಲಾದಲ್ಲಿ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ತುಂಬಾ ವರ್ಷ ಆದ್ಮೇಲೆ ಆಡ್ಬೇಕು ಅನ್ಕೊಂಡೆ ಸ್ಕೈ ವೀಲ್ ನ, ಬಟ್ ಇಲ್ಲ ಆಡಾದ್ಮೇಲೆ ನನ್ಗೆ ಹೆಂಗ ಅನಿಸ್ತು ಅಂದ್ರೆ ನಿಜವಾಗ್ಲೂ ಸ್ಕೈ ವೀಲ್ ಆಡ್ಬಾರ್ದು ಅನ್ನಿಸ್ಬಿಡ್ತಪ್ಪ. ಸೊ ಯಾಕೋ ಇಷ್ಟನೇ ಆಗ್ಲಿಲ್ಲ. ಬರೇ ಒಂದೇ ರೌಂಡ್ ಕರ್ಕೊಂಡೋದ, ಏನು ಇರ್ಲಿಲ್ಲ, ಪೂರ್ತಿ ಕವರ್ ಆಗ್ಬಿಟ್ಟಿತ್ತು ಎಲ್ಲಾ ಕಡೆನು. ಸುಮ್ನೆ ಒಂದ್ ರೌಂಡ್ ವೇಸ್ಟ್, 15 ನಿಮಿಷ 20 ನಿಮಿಷ ವೇಸ್ಟ್. ಸರ್ ಹೆಂಗಿತ್ತು ಜಾಯಿಂಟ್ ವೀಲ್? ಸರ್ ಸರ್ ಜಾಯಿಂಟ್ ವೀಲ್ ಹೆಂಗಿತ್ತು ರಿವ್ಯೂ ಕೊಡ್ರಿ. ಚೆನ್ನಾಗಿದೆ. ನಿಜ ಹೇಳ್ರಿ ಸರ್, ನನಗ್ ನೋಡಿದ್ರೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಅದಕ್ಕೆ ಏನು ನೀ ಭಯ ಪಡೋ ಅವಶ್ಯಕತೆ ಇಲ್ಲ. ಭಯನ ನಮ್ಮನ್ ನೋಡ್ ಬೇಜಾನ್ ಜನ ಭಯ ಪಟ್ಟಿದಾರ ಹೊರ್ತು ನಾವ್ ಯಾರನ್ನಾದ್ರೂ ನೋಡ್ ಭಯ ಪಡೋ ಸೀನೇ ಇಲ್ಲ. ಭಯ ಪಡೋ ಅವಶ್ಯಕತೆ ಇಲ್ಲ. ಎಕ್ಸಿಟ್ ಆ ಕಡೆ ಈಗ ಫಸ್ಟ್ ಫೋಟೋ ವಿಲ್ ಗೆಟ್ ಇಟ್ ಬಾ. ಟೈಮ್ ಇಸ್ ನಾಟ್ ದೇರ್ ಫಾರ್ ರೈಟ್ಸ್. ಈಗ ಹೋಗ್ತಾ ಇರೋದು ಕಾರ್ ಡ್ಯಾಶಿಂಗ್ ಗೇಮ್ಗೆ. ಸೊ ಮೇ ಬಿ ಇದು ಡ್ರೈ ಗೇಮ್ಸ್ ಲಾಸ್ಟ್ ಗೇಮ್ ಆಗ್ಬೋದು ನಮ್ದು, ಇಲ್ಲಾಂದ್ರೆ ಇನ್ನೊಂದ್ ಗೇಮ್ ಆಡ್ತೀವಿ. ಯಾಕಂದ್ರೆ ಡ್ರೈ ಗೇಮ್ಸ್ ಸಾಕು, ವಾಟರ್ ಗೇಮ್ಸ್ ಆಡೋಣ ಅಂತ ಎಲ್ರು. ಸೊ ಮೇ ಬಿ ನೋಡ್ಬೇಕು, ಅದೊಂದು ಲಾಸ್ಟ್ ಆಗ್ಬೋದು. ಕಾರ್ ಡ್ಯಾಶಿಂಗ್ ಹೋಗ್ತಾ ಇದೀವಿ ಕೊನೆಗೂ, ನೋಡ್ಬೇಕು ಅದ್ ಹೆಂಗಿರುತ್ತೆ. ಯಾಕಂದ್ರೆ ಅದ್ ನಾನು ಇದುವರೆಗೂ ಆಡಿಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಗೇಮ್ಸ್ ನಾನು ಇದುವರೆಗೂ ಆಡಿಲ್ದೇ ಇರೋದೇ ಇದೆ ಆಲ್ಮೋಸ್ಟ್. ಯಾವ ಚಿಕ್ಕ ವಯಸ್ಸಲ್ಲಿ ಜಾತ್ರೆಗೆ ಬಂದಾಗ ನಾವು ಆಡಿದ್ದು, ಅದು ಬಿಟ್ರೆ ಇಲ್ಲ ಆಲ್ಮೋಸ್ಟ್ ನಾವು ನೋಡ್ತಿರೋ ಪ್ರಕಾರ ಯಾವ್ದು ನಾವು ಆಡೇ ಇಲ್ಲ ಇಲ್ಲಿರೋದು, ಸ್ವಲ್ಪ ಗೇಮ್ಸ್ ಗೆಲ್ಬಿಟ್ಟು. ಸೊ ಈಗ ನೋಡೋಣ ಕಾರ್ ಡ್ಯಾಶಿಂಗ್ ಹೆಂಗಿರುತ್ತೆ, ಯಾವ ತರ ಇರುತ್ತೆ ಅಂತ. ಮೇ ಬಿ ಲಾಸ್ಟ್ ಗೇಮ್ ಅನ್ಸುತ್ತೆ ಅನ್ಕೊಡ್ತೀನಿ, ಕರೆಕ್ಟ್ ಆಗಿ ಗೊತ್ತಿಲ್ಲ ಇನ್ನ ನನ್ಗೂ. ಎಲ್ಲ ನಮ್ಮ ಆಫೀಸ್ ಕೊಲೀಗ್ಸ್ ಈಗ ಕೂತಿದೀವಿ ಇದಕ್ಕೆ, ನೋಡ್ಬೇಕು ಹೆಂಗಿರತ್ತ. ಕ್ರೇಜಿ ಇತ್ತು ಸೀರಿಯಸ್ಲಿ. ಕಾರ್ ಡ್ಯಾಶ್ ಅಂತೂ ಪರವಾಗಿಲ್ಲ, ಗಾಳಿ ಅಂತೂ ಬೇಕೇ ಬೇಕಪ್ಪ. ಈಗ ಏನ್ ಸೆಕೆ ಇಟ್ಬಿಟ್ಟೈತಂದ್ರೆ ನಿಜವಾಗ್ಲೂ ಈ ಬಿಸಿಲು ಟೈಮಲ್ಲಿ ಮಾತ್ರ ಬಂದ್ರೆ ಈ ಕಪ್ಪಗಾಗಿ ಹೋಗ್ಬಿಡ್ತೀವಿ, ನಮ್ ಫೇಸ್ ಎಲ್ಲ ಕಪ್ಪಗಾಗಿ ಹೋಗ್ಬಿಡುತ್ತೆ ಸೀರಿಯಸ್ಲಿ. ಅಷ್ಟು ಬಿಸಿಲಿದೆ. ನಾನು ನೋಡ್ತಾ ಇದ್ರೆ ನನ್ ಪೂರ್ತಿ ಬೆಳಗ್ಗೆ ಬಂದಾಗ ಹೆಂಗಿದ್ದೆ ಈಗ ಹೆಂಗಿದ್ದೀನಿ ಅನ್ನೋದು ನನಗ್ ನಾನೇ ಹೆಂಗ ಅನಿಸ್ತೈತೆ ಅಂದ್ರೆ. ಸೊ ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ಕ್ರೇಜಿ ಇತ್ತು ಕಾರ್ ಡ್ಯಾಶಿಂಗ್. ಆಲ್ಮೋಸ್ಟ್ ಆಡಿರೋ ಗೇಮ್ಸ್ ಗಳೆಲ್ಲ ಕ್ರೇಜಿ ಆಗಿತ್ತು. ಬಟ್ ಈಗ ನೋಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಇನ್ನ ಊಟ ಬೇರೆ ಮಾಡಿಲ್ಲ, ಸೊ ನೋಡೋಣ ಏನ್ ಮಾಡ್ತೀವಿ ಅಂತ. ಮಕ ತೊಳ್ಕೊಂಡ್ ಬಂದೆ, ನಿಜವಾಗ್ಲೂ ಹೆಲ್ದಿ ಒಂಥರ ಬ್ಲಾಕ್ ಅನಿಸ್ತಾ ಇತ್ತು ನನ್ನ ಫೇಸ್ ನನಗ್ ನೋಡ್ಕೊಳಕ್ಕೆ. ಬಟ್ ಇಲ್ಲಿ ಮಾತ್ರ ಫುಡ್ ಪ್ರೈಸಸ್ ಒಂದು ರೇಟ್ ಇದೆ, ತಲೆ ದಂಗಾಗಿ ಹೋಗ್ಬಿಡುತ್ತೆ. ಒಂದು ಮೀಲ್ಸ್ 300 rupees ಅಂತ ಗುರು. ನಿಜವಾಗ್ಲೂ ಏನ್ ಮಾಡ್ಬೇಕು ಗೊತ್ತಿಲ್ಲ, ಯೋಚನೆ ಮಾಡ್ತಾ ಇದೀವಿ. ಇನ್ನ ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಇಲ್ಲೇ ಗೊತ್ತಾಗ್ತದೆ. ನೋಡ್ಬೇಕು. 20 ರಿಂದ 25 ನಿಮಿಷ ಆಯ್ತು ಆರ್ಡರ್ ಕೊಟ್ಟು, ಬಟ್ ಇನ್ನ ಆರ್ಡರ್ ಬಂದೇ ಇಲ್ಲ ಗುರು. ಈ ಶಾಚ್ಗೆ 350 ಅಂತ ನೋಡಿ.